ಹಳೆಯ ಕಾಲದಲ್ಲಿ ಪಾರ್ವತಿ ದೇವಿ ಗಂಗಾದ ಮಣ್ಣಿನಿಂದ ಒಂದು ಸುಂದರ ಬಾಲಕನನ್ನು ಸೃಷ್ಟಿಸಿದರು. ಆ ಬಾಲಕನೇ ಗಣೇಶ. ಅವನನ್ನು ತಾನು ಸ್ನಾನ ಮಾಡುವಾಗ ಬಾಗಿಲ ಬಳಿ ಕಾವಲುಗಾರನಾಗಿ ನಿಲ್ಲಿಸಿ ಯಾರನ್ನೂ ಒಳಗೆ ಬಾರದಂತೆ ಹೇಳಿದಳು. ಅದೇ ಸಮಯದಲ್ಲಿ ಶಿವನು ಬಂದನು. ಅವನು ಒಳಗೆ ಹೋಗಲು ಪ್ರಯತ್ನಿಸಿದಾಗ ಗಣೇಶನು ತಡೆದನು. ತನ್ನ ತಾಯಿಯ ಆದೇಶಕ್ಕೆ ಪ್ರಾಮಾಣಿಕನಾದ ಗಣೇಶನು ಶಿವನನ್ನು ಗುರುತಿಸಲಿಲ್ಲ. ಇದರಿಂದ ಕೋಪಗೊಂಡ ಶಿವನು ತನ್ನ ತ್ರಿಶೂಲದಿಂದ ಬಾಲಕನ ತಲೆಯನ್ನು ಕಡಿಯುತ್ತಿದ್ದನು. ಪಾರ್ವತಿ ಇದನ್ನು ಕಂಡು ದುಃಖದಿಂದ ಭೂಮಿಯನ್ನು ಕಂಪಿಸಿದರು. ಅವಳ ಕೋಪದಿಂದ ಸಕಲ ಲೋಕಗಳು ನಡುಗಿದವು. ದೇವತೆಗಳು ಶಿವನಿಗೆ ಪರಿಹಾರ ಕಂಡುಕೊಳ್ಳಲು ಸಲಹೆ ನೀಡಿದರು. ಶಿವನು ತಕ್ಷಣವೇ ಒಂದು ಆನೆಯ ತಲೆಯನ್ನು ತಂದು ಗಣೇಶನ ದೇಹಕ್ಕೆ ಜೋಡಿಸಿದನು. ಹೀಗೆ ಅವನು ಜೀವಂತನಾದನು. ಆ ದಿನದಿಂದ ಗಣೇಶನು ವಿಘ್ನೇಶ್ವರ, ಅಡ್ಡಿಗಳು ತೊಲಗಿಸುವ ದೇವರಾಗಿ ಪ್ರಸಿದ್ಧನಾದನು. ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಕಾರ್ಯವನ್ನು ಆರಂಭಿಸುವ ಮುನ್ನ ಮೊದಲು ಗಣೇಶನನ್ನು ಪೂಜಿಸುವ ಸಂಪ್ರದಾಯ ಹುಟ್ಟಿತು. ಗಣೇಶನು ಬುದ್ಧಿಯ ದೇವರಾಗಿ, ಶ್ರದ್ಧೆ, ಭಕ್ತಿ ಮತ್ತು ವಿಧೇಯತೆಯ ಪ್ರತೀಕನಾಗಿ ನಮ್ಮ ಜೀವನದಲ್ಲಿ ವಿಶೇಷ